ಕೇಂದ್ರದ ವರದಿಗೆ ಸಿಕ್ಕಿರುವಂತಹ ಫಲಶ್ರುತಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕೆಲಸ ನೀಡುವಲ್ಲಿ ಆದ್ಯತೆ ನೀಡಬೇಕು ಅನ್ನೋ ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಬಗ್ಗೆ ನಿರ್ಣಯಕ್ಕೆ ಮುಂದಾಗಿದೆ. 50% 75% ಮೀಸಲಾತಿಗೆ ಅನುಮೋದನೆಯನ್ನ ನೀಡಲಾಗಿದೆ. ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರದಿಂದ ಈ ಅನುಮೋದನೆ ನೀಡಲಾಗಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸಂತೋಷ್ ಲಾಡ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಖಾಸಗಿ ಕೈಗಾರಿಕೆಗಳಲ್ಲಿ ಸಿಡಿ ದರ್ಜೆಯ ಹುದ್ದೆಗಳಿಗೆ ಮೀಸಲಾತಿಯನ್ನ ಫಿಕ್ಸ್ ಮಾಡಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿಡಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ. ನಾವು ಖಾಸಗಿ ಬೋರ್ಡನ್ನು ಹಾಕುವಂಥ ವಿಚಾರ ಇರ್ಬೋದು, ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅನ್ನೋದು ವಿಚಾರ ಇರ್ಬೋದು, ಧ್ವಜ ಬಳಕೆ ಇರ್ಬೋದು, ಭಾಷೆ ಬಳಕೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಮ್ಮ ಕಡತಗಳಲ್ಲಿ ಕನ್ನಡ ಉಪಯೋಗಿಸುವಂಥದ್ದು ಇರ್ಬೋದು, ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಅನ್ನೋದು ನಮ್ಮ ಆಸೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತೇಳಿ ಮೊನ್ನೆ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಸೊ ಅದೆಲ್ಲ ಮುಂದಕ್ಕೆ ಚರ್ಚೆ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾರವಾರ ಜಿಲ್ಲೆಯ ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಮನೆಗಳು ಕೊಚ್ಚಿ ಹೋಗಿವೆ. ಅವಘಡದಲ್ಲಿ 8 ಮಂದಿಗೆ ಗಾಯಗಳಾಗಿದ್ದು ಓರ್ವ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ಜೊತೆಗೆ ಗಂಗಾವಳಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು 2 ಬೈಕುಗಳು 2 ಜಾನುವಾರು ನದಿ ಪಾಲಾಗಿವೆ. ಜೊತೆಗೆ ಗಂಗಾವಳಿ ನದಿಗೆ ಭಾರೀ ಗಾತ್ರದ ಮಣ್ಣು ಬಂಡೆಗಳು ಬಿದ್ದಿದ್ದು ನದಿ ನೀರು ಸುನಾಮಿಯಂತೆ ಅಪ್ಪಳಿಸಿದೆ. ಕಾರವಾರದ ಶಿರೂರು ಬಳಿಯ ಉಳುವೆರೆ ಗ್ರಾಮದಲ್ಲಿ ನದಿ ನೀರಿನ ಹೊಡೆತಕ್ಕೆ ಮನೆಗಳು ಕೊಚ್ಚಿ ಹೋಗಿವೆ. 5 ಮನೆಗಳ ಪಾಯ ಹೊರತಾಗಿ ಮತ್ತೇನು ಉಳಿದೇ ಇಲ್ಲ. ಅವಘಡದಲ್ಲಿ 8 ಮಂದಿಗೆ ಗಾಯವಾಗಿದೆ. ಒಬ್ಬ ನಾಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. 2 ಬೈಕುಗಳು 2 ಜಾನುವಾರು ಗಂಗಾವಳಿ ನದಿ ಪಾಲಾಗಿದೆ. ಗುಡ್ಡ ಕುಸಿತದ ಹಾನಿ ಶಿರೂರಿಗಷ್ಟೇ ಅಲ್ಲ, ಗಂಗಾವಳಿ ನದಿಯ ಮತ್ತೊಂದು ದಡದಲ್ಲಿ ಭಾರಿ ಹಾನಿಯಾಗಿದೆ. ಉಳುವರೆ ಗ್ರಾಮದಲ್ಲಿ ಮನೆಗಳು ಸಂಪೂರ್ಣವಾಗಿ ನದಿ ಪಾಲಾಗಿದೆ. ಗಂಗಾವಳಿ ನದಿಗೆ ಬಿದ್ದ ಭಾರಿ ಮಣ್ಣು ಬಂಡೆ ಬಿದ್ದಾಗ ಸುನಾಮಿಯಂತೆ ನದಿ ನೀರು ಅಪ್ಪಳಿಸಿದೆ. ಶಿರೂರು ಸಮೀಪ 7 ಮಂದಿ ಭೂ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವಾಹದಲ್ಲಿ 15ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರಬಹುದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ರಾಜು ಹರಿಕಾಂತ ಹೇಳಿಕೆ ನೀಡಿದ್ದಾರೆ. ನಾನು ಕುಮಟಾ ಕಡೆ ಲಾರಿಯೊಂದರಲ್ಲಿ ಹೋಗ್ತಾ ಇದೆ, ಆಗ ಗುಡ್ಡ ಜಾರಿ ಹಲವು ವಾಹನಗಳು ಮಣ್ಣಿನಡಿ ಸಿಲುಕಿದ್ವು ಅಂತ ಹೇಳಿದ್ದಾರೆ. ನಮ್ಮೂರು ಅಂಕೋಲದಿಂದ ನಾನು ಡ್ರಾಪ್ ಹಾಕೊಂಡ ಕುಮಟಾ ಹೋಗೋನು ಇಳಿಯೋನು. ಆದರೆ ಇಲ್ಲಿ ಅಚಾನಕ್ ಇಲ್ಲೇ ಶಿರೂರು ಹತ್ತಿರ ಬಂದ ಕೂಡಲೇ ನಮಗೆ ಒಂದೇ ಸತಿಗೆ 2 ಸೆಕೆಂಡ್ ಒಳಗೆ ಗುಡ್ಡ ಕುಸಿದದ್ದು ಕ್ಷಣ ನಾನು ಗಾಡಿಯಲ್ಲಿ ಇವರು. ಆಮೇಲೆ ಒಂದು ಕಾರ್ ಓಲ್ಟೇಕ್ ಮಾಡೋಕ್ಕಿತ್ತು. ಅಲ್ಲಿ ಇದ್ದವ್ರು ಹೋಟೆಲ್ನವರು, ಕಡೆಗೆ ಗಾಡಿ ಟ್ರಕ್ನವರು, ಚಾ ಕುಡಿಗೆ ಬಂದವರು, ಆಮೇಲೆ ಮೇಯುಕ್ಕೆ ನಿಂತವ್ರು, ಎಷ್ಟು ಜನ ಇವ್ರು ಗೊತ್ತಿಲ್ಲ ಅದರಲ್ಲಿ. ಅಂದರೆ ನಮಗೆ ಗುಡ್ಡ ಕುಸಿದದ್ದು ಗೊತ್ತೇ ಆಗಲಿಲ್ಲ. ಒಂದೇ ಹೊತ್ತಿಗೆ ಕುಸಿದು ಹೋಗೋದು 2ರಿಂದ 3 ಸೆಕೆಂಡ್ ಒಳಗೆ ಪೂರ ನಮ್ಮ ಲಾರಿಗೆ ಬಂದು ಹೊಡೆದದೆ. ಜನ ಎಲ್ಲ ಎಷ್ಟಿದ್ರು? ಶಿರೂರಿನಲ್ಲಿ ಒಂದೇ ಕುಟುಂಬದ 5 ಭೂ ಸಮಾಧಿಯಾಗಿದ್ದಾರೆ. ನಿನ್ನೆಯಿಂದ ಗುಡ್ಡದ ಮೇಲೆ ನದಿ ತೀರದಲ್ಲಿ ಶ್ವಾನ ಮನೆಯವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದಲ್ಲಿ ಪ್ರತಿ ಮಳೆಗಾಲದಲ್ಲಿ ಇಲ್ಲಿಯ ನಿವಾಸಿಗಳಿಗೆ ಮನೆ ಧರೆ ಕುಸಿಯುವ ಭೀತಿ ಎದುರಾಗಿದೆ. ಈ ಬಾರಿ 1 ಮನೆ ಕುಸಿದಿದ್ದು ಇನ್ನುಳಿದ 17 ಮನೆಗಳಿಗೂ ಮನೆ ಕುಸಿಯುವ ಭೀತಿ ಎದುರಾಗಿದೆ. ಪರ್ಯಾಯ ಸ್ಥಳಾಂತರಕ್ಕೆ ಬೇಡಿಕೆ ಇಟ್ಟು 4-5 ವರ್ಷವೇ ಕಳೆದಿದೆ. ಗ್ರಾಮ ಪಂಚಾಯಿತಿ ಗುರುತಿಸಿರುವ ಜಾಗಕ್ಕೆ ಅರಣ್ಯ ಇಲಾಖೆ ಕೊಕ್ಕೆ ಹಾಕಿದ್ದು ಜನರು ಪರದಾಡುವಂತಾಗಿದೆ. ಮಲೆನಾಡಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಗೆ ಕಳಸಾ ತಾಲೂಕಿನ ಕೈಮರದ ಬಳಿ ಭೂ ಕುಸಿತವಾಗಿದೆ. ಸೌಮ್ಯ ಎನ್ನುವವರ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದ್ದು ಮನೆ ಹಿಂಭಾಗ ಧರೆ ಕುಸಿತವಾಗಿ ಮನೆ ಮೇಲೆ ಮಣ್ಣು ಬಿದ್ದಿದೆ. ಸ್ಥಳಕ್ಕೆ ಕಳಸಾ ತಾಲೂಕು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ.
ನಿನ್ನೆ ಮೊನ್ನೆ ಗಾಳಿ ಮಳೆ ಬಂದು ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಜರಿತಾ ಇತ್ತು. ನಿನ್ನೆಯಿಂದ ತುಂಬ ಬಂದು ಬಿದ್ದಿದೆ ಮಣ್ಣು. ಶೀಟ್ ಮೇಲೆಲ್ಲ ಫುಲ್ ಮಣ್ಣು ಆಗಿಬಿಟ್ಟಿದೆ. ಮನೆ ಒಳಗಡೆ ಕೂರ್ಲಿಕ್ಕೆ ಭಯ ಆಗ್ತಾ ಇದೆ. ಈಗ ರಾತ್ರಿ ಜೋರು ಗಾಳಿ ಮಳೆಗೆ ಮರ ಬಿದ್ದ ಕೂಡಲೇ ಇದು ಜರಿದಿದೆ. ಹೌದು, ನಿನ್ನೆ ಜರಿದಿದೆ. ನಿನ್ನೆ ಪೂರ್ತಿ ಜರಿದಿದೆ ಕೆಳಗಡೆ. ಮೊನ್ನೆ ಸ್ವಲ್ಪ ಬಂದಿತ್ತು ಅಷ್ಟೇ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಮುಂದುವರೆದಿದೆ. ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಭಾರೀ ಏರಿಕೆಯಾಗಿದ್ದು, ಜಲಾಶಯದ ಗೇಟ್ ಮೂಲಕ ನೀರು ಬಿಡುಗಡೆ ಮಾಡಲಾಗಿದೆ. 123.081 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ 98.729 ಟಿಎಂಸಿ ನೀರು ಸಂಗ್ರಹವಾಗಿದ್ದು, 92.736 ಕ್ಯೂಸೆಕ್ ಒಳಹರಿವು, 55.063 ಕ್ಯೂಸೆಕ್ ಹೊರಹರಿವಿದೆ. ಬ್ರಹ್ಮಾವರ ಆರೂರಿನಲ್ಲಿ ನೆರೆಯ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಬ್ರಹ್ಮಾವರ ಮಡಿಸಾಲು ಹೊಳೆ ಮಳೆಗೆ ಉಕ್ಕಿ ಹರಿದಿದೆ. ಇದರಿಂದಾಗಿ ಆರೂರು ಬೆಳ್ಮಾರುವಿನಲ್ಲಿ ನೆರೆ ಹಾವಳಿ ಸೃಷ್ಟಿಯಾಗಿದೆ. 100 ಎಕರೆ ಕೃಷಿ ಭೂಮಿ ನೆರೆ ನೀರಿನಲ್ಲಿ ಮುಳುಗಿ ನಷ್ಟ ಉಂಟಾಗಿದೆ. ಹಾಸನದಲ್ಲಿರುವ ಹೇಮಾವತಿ ಜಲಾಶಯದಲ್ಲಿ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಒಟ್ಟು 37.107 ಟಿಎಂಸಿ ಸಾಮರ್ಥ್ಯದ ಹೇಮಾವತಿ ಜಲಾಶಯದಲ್ಲಿ ಇಂದು 1862 ಕ್ಯೂಸೆಕ್ ನೀರಿನ ಒಳಹರಿವು ಇದೆ. ಹಾಸನ ಹಾಗೂ ಚಿಕ್ಕಮಗಳೂರು ಭಾಗದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಸಕಲೇಶಪುರ ಭಾಗದಲ್ಲಿ ಹೇಮಾವತಿ ನದಿ ತುಂಬಿ ಹರಿತಾ ಇದೆ. ಅಗತ್ಯ ವಸ್ತುಗಳ ದರ ಏರಿಕೆಯಿಂದ ಹೈರಾಣರಾಗಿರುವ ಗ್ರಾಹಕರಿಗೆ ಕೆಂಪು ಸುಂದರಿ ಮತ್ತೆ ಶಾಕ್ ಕೊಟ್ಟಿದ್ದಾಳೆ. ಬೆಳಗಾವಿಯಲ್ಲಿ ಟೊಮೆಟೊ ದರ ದಿಢೀರ್ ಗಗನಕ್ಕೇರಿದೆ. 1 ಕೆಜಿಗೆ 100 ರೂಪಾಯಿ ದಾಟಿದೆ. ನಿರಂತರ ಮಳೆಯಿಂದ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಟೊಮೆಟೊ ಇಳುವರಿ ಇಳಿಕೆಯಾಗಿದ್ದ ಕಾರಣ ದರ ಏರಿಕೆಯಾಗಿದೆ.